ಎಲ್ಲವರು ಇದ್ದಾರಲ್ಲ, ಇವರಿಗೆಲ್ಲ ಹೇಳಬೇಕಲ್ಲ. ನಾಳೆ ಬೆಳಗಾದ ತಕ್ಷಣ ಇಲ್ಲಿಂದ ನೀವೆಲ್ಲ ಹೊರಡಬೇಕು. ಎಲ್ಲಿಗೆ? ನಿಮ್ಮ ಮನೆಗಲ್ಲ, ಬರ್ತೀನಿ ನೋಡು ನೀವು ಯುದ್ಧಕ್ಕಾಗಿ. ಅಯ್ಯ, ಹಾಗಂತ ಎಲ್ಲಾರು ಹೊರಡುವುದೇನೋ? ಎಲ್ಲಿಯಾದ್ರೂ ಅಕಸ್ಮಾತ್ ಯುದ್ಧಕ್ಕೆ ಹೋಗಬೇಕು ಎನ್ನುವ ಕಾರಣದಿಂದ ಅವಿತು ಕುಳಿತುಕೊಂಡ್ರೆ ಅವ್ರಿಗೆ ಏನು ಗತಿ? ಅವ್ರಿಗೆ ಯಾವ ಶಿಕ್ಷೆ ಆಯ್ತು? ಅವ್ರ ಕೈಯನ್ನು ಕತ್ತರಿಸುವುದು ಅಲ್ಲ, ಕಾಲನ್ನು ಕತ್ತರಿಸಬೇಕು. ಇಲ್ಲದೆ ಇದ್ರೆ ತಮ್ಮಲ್ಲಿ ಆಲಸಿಗಳೇ ಹೆಚ್ಚಾದ್ರೂ ಆಗಬಹುದು. ಅಯ್ಯ ಭಗವಾನಯ್ಯ, ಸ್ವಾಮಿಯ ಕಾರ್ಯಕ್ಕಾಗಿ ತನುವನ್ನು ಒಪ್ಪಿಸಿದಾಗ ಎಲ್ಲಿಯಾದ್ರೂ ನಮ್ಮ ಹೆಂಡತಿ ಮಕ್ಕಳ ಗತಿ ಏನು ಅಂತ ಯೋಚಿಸುವವರು ಅದೆಷ್ಟೋ ಜನ ಇದ್ದಾರೆ. ಹಾಗೆ ಯೋಚಿಸುವವರು ಮಹಾರಾಜರಿಗೆ ಯಾವಾಗಲೂ ಬರೇ ಅಧಿಕಾರ ಅಲ್ಲ, ಅನುಗ್ರಹವೂ ಬೇಕಾಗ್ತದೆ. ಹಾಗಾಗಿ ಅನುಕಂಪವು ಉಂಟು ಎನ್ನುವುದಕ್ಕಾಗಿ ಇದ್ದಂತ ಭಂಡಾರವನ್ನೆಲ್ಲ ಒರೆಸಿ ಇವರಿಗೆಲ್ಲ ಹಂಚಿ ಬಿಡೋಣ. ಖಂಡಿತವಾಗಿ ಹಂಚಿದ್ದನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಮೂಲೆಯಲ್ಲಿ ಮುಸುಕಾಕಿ ಕುಳಿತರೆ ಅವರ ಕಣ್ಣು ಕಿಡಿತಾರೆ, ಕಾಲು ಕಡಿತಾರೆ, ಕೈ ಕಡಿತಾರೆ. ಆದ್ರಿಂದ ಬೆಳಗಾದ ತಕ್ಷಣ ಯುದ್ಧ. ಎಲ್ಲರೂ ಬರಬೇಕು. ಈಗ ನೀನು ಹೀಗೆ ಹೇಳಿದ್ದು ಹೌದು. ಈಗ ಹೇಳಿದನ್ನ ಕೇಳಿ ನಮ್ಮ ರಾಜ್ಯದಲ್ಲಿರುವಂತಹ ಗರ್ಭಿಣಿಯರು, ಅಂಗವಿಕಲರು ಬಂದ್ರೆ, ವಯಸ್ಸಾದವರು ಬಂದ್ರೆ ಅವರೆಲ್ಲರಿಗೂ ನಮ್ಮ ಈ ಡಂಗೂರದಿಂದ ಹೋರಾಟಕ್ಕೆ ಬರುವ ಮನಸ್ಸು ಮಾಡಿದ್ರಿ. ಯೋಧರು ಮಾತ್ರ ಬರ್ತಾರೆ ಬಿಟ್ಟರೆ ಅವ್ರು ಯಾರು ಬರುವುದಿಲ್ಲ.